ತಾಂಡವ್ಗೆ ಡಿವೋರ್ಸ್ ಕೊಟ್ಟ ಮೇಲೆ ಭಾಗ್ಯ ಆತನನ್ನ ಮನೆಯಿಂದ ಮಾತ್ರ ಅಲ್ಲ ಮನಸ್ಸಿಂದ ಕೂಡ ಹೊರ ಹಾಕಿದ್ಲು. ಇದೀಗ ಕುಸುಮ ಸುಸಿಗೆ ಆದೀಶ್ವರ್ ಮೇಲೆ ಲವ್ ಆಗಿದೆ. ಆದ್ರೆ ತಾಂಡವ್ ನೀನೇ ಬೇಕು ಅಂತ ಭಾಗ್ಯ ಮನೆಗೆ ಬಂದಿದ್ದಾನೆ. ಭಾಗ್ಯ ಆತನನ್ನ ಕ್ಷಮಿಸಲ್ಲ, ಮನೆಗೆ ಸೇರಿಸಲ್ಲ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಈಗ ಭಾಗ್ಯ ತಾಂಡವ್ನ ಕ್ಷಮಿಸಿ ಆಗಿದೆ. ಈತ ತಾಂಡವ್ ದೂರ ಆಗ್ತಿದ್ದಂತೆ ಶ್ರೇಷ್ಠ ಬಿಲ್ಡಿಂಗ್ ನಿಂದ ಕೆಳಗೆ ಹಾರಿದ್ದಾಳೆ. ಅಷ್ಟಕ್ಕೂ ಸೀರಿಯಲ್ ನಲ್ಲಿ ಮುಂದೇನಾಗುತ್ತೆ, ಶ್ರೇಷ್ಠ ಪಾತ್ರ ಎಂಡ್ ಆಗುತ್ತಾ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾಗ್ಯಲಕ್ಷ್ಮಿ ಸೀರಿಯಲ್ ರೋಚಕ ತಿರುವು ಪಡೆದುಕೊಂಡಿದೆ. ಭಾಗ್ಯ ಆದೀಶ್ವರ್ ಮಧ್ಯೆ ಪ್ರೀತಿ ಚಿಗುರಿದೆ. ಇನ್ನೇನು ಇಬ್ಬರು ಒಂದಾಗ್ಬೇಕು ಅನ್ನುವಷ್ಟರಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಶ್ರೇಷ್ಠ ಕೆಟ್ಟವಳು ಅಂತ ಗೊತ್ತಾಗ್ತಿದ್ದಂತೆ ಭಾಗ್ಯ ವ್ಯಾಲ್ಯೂ ಏನು ಅನ್ನೋದು ಆತನಿಗೆ ಅರಿವಾಗಿದೆ. ಹೀಗಾಗಿ ತಾಂಡವ್ ಮತ್ತೆ ಭಾಗ್ಯ ಮನೆಗೆ ಎಂಟ್ರಿ ಕೊಟ್ಟಿದ್ದಾನೆ. ನೀನೇ ಬೇಕು ಅಂತ ಆತ ಬಂದಿದ್ದಾನೆ. ಆದ್ರೆ ಭಾಗ್ಯ ತಾಂಡವ್ ಮಾಡಿದ ಪ್ರತಿ ತಪ್ಪನ್ನ ಹೇಳಿ ಯಾವ ತಪ್ಪಿಗೆ ನಿಮ್ಮನ್ನ ಕ್ಷಮಿಸ್ಬೇಕು ಅಂತ ಪ್ರಶ್ನೆ ಮಾಡಿದ್ಲು. ಆಕೆಯ ಮಾತನ್ನ ಕೇಳಿದ ವೀಕ್ಷಕರು ಭಾಗ್ಯ ಯಾವುದೇ ಕಾರಣಕ್ಕೂ ತಾಂಡವ್ನನ್ನ ಒಳಗೆ ಸೇರಿಸಲ್ಲ ಅಂತ ಅನ್ಕೊಂಡಿದ್ರು. ಆದ್ರೀಗ ಸೀರಿಯಲ್ ಡೈರೆಕ್ಟರ್ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಭಾಗ್ಯ ಈಗ ತಾಂಡವ್ನ ಮನೆಗೆ ಸೇರಿಸಿಕೊಂಡಿದ್ದಾಳೆ, ಅದು ಕೂಡ ಮಗಳಿಗೋಸ್ಕರ. ತಾಂಡವ್ ಬದಲಾದ ಅಂತ ಯಾರು ಕೂಡ ನಂಬ್ತಾ ಇಲ್ಲ. ಕುಸುಮಾಗೂ ತನ್ನ ಮಗ ಬದಲಾದ ಅಂತ ನಂಬಲು ಸಾಧ್ಯ ಆಗ್ತಿಲ್ಲ. ಇನ್ನು ತಾಂಡವ್ ಹೀಗೆ ಬದಲಾಗಿರೋದು ಆದಿಗೂ ಕೂಡ ಆಶ್ಚರ್ಯ ತಂದಿದೆ. ಆದ್ರೆ ಭಾಗ್ಯ ಮಗಳು ತನ್ವಿಗೋಸ್ಕರ ತಾಂಡವ್ನ ಮನೆಗೆ ಸೇರಿಸಿದ್ದಾಳೆ. ಇದೀಗ ತಾಂಡವ್ ಅವರ ಜೊತೆ ಹೇಗಿರ್ತಾನೆ ಅನ್ನೋ ಕುತೂಹಲ ಎಲ್ಲರನ್ನ ಕಾಡ್ತಾ ಇದೆ. ಇನ್ನೊಂದ್ ಕಡೆ ಆದೀಶ್ವರ್ ಭಾಗ್ಯಳನ್ನ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದ. ಆದ್ರೆ ತಾಂಡವ್ ಈಗ ಮನೆಗೆ ಬಂದಿರೋದು ಆದಿಗೆ ಇರಿಸು ಮುರಿಸೋ ತಂದಿದೆ. ಆದಿಗೂ ಮುಂದೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಇದೀಗ ತಾಂಡವ್ ಬಂದ ನಂತರ ಆದೀಶ್ವರ್ ಭಾಗ್ಯಳಿಂದ ದೂರ ಆಗ್ತಾನ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇವೆಲ್ಲದರ ಮಧ್ಯೆ ಶ್ರೇಷ್ಠ ದುಡುಕಿನ ನಿರ್ಧಾರ ತೆಗೆದುಕೊಂಡಿದ್ದಾಳೆ. ತಾಂಡವ್ಗೆ ಮದುವೆಯಾಗಿ 2 ಮಕ್ಕಳಿದ್ದಾರೆ ಎಂದು ಗೊತ್ತಿದ್ರು ಶ್ರೇಷ್ಠ ಆತನ ಹಿಂದೆ ಬಿದ್ದಿದ್ಲು. ತಂದೆ ತಾಯಿ ಇಡೀ ಸಮಾಜದ ವಿರೋಧ ಕಟ್ಟಿಕೊಂಡು ಶ್ರೇಷ್ಠ ತಾಂಡವ್ನ ಮದುವೆಯಾದ್ಲು. ಅವಳಿಗೆ ತಾಂಡವ್ ಹಣ ಮಾತ್ರ ಬೇಕಿತ್ತು. ತಾಂಡವ್ ಮಕ್ಕಳು ಬೇಕಿರ್ಲಿಲ್ಲ. ಶ್ರೇಷ್ಠ ಕೆಟ್ಟವಳು ಅಂತ ಗೊತ್ತಾಗ್ತಿದ್ದಂತೆ ತಾಂಡವ್ ಕೂಡ ಆಕೆಯನ್ನ ದೂರ ಮಾಡಿದ್ದ. ತಾಂಡವ್ನ ಮತ್ತೆ ಕರ್ಕೊಂಡು ಹೋಗಲು ಶ್ರೇಷ್ಠ ಬಂದಾಗಲೂ ಆತ ಹೋಗೋಕೆ ರೆಡಿ ಇಲ್ಲ. ಭಾಗ್ಯ ವಿರುದ್ಧ ಮಾತನಾಡಿದಕ್ಕೆ ಶ್ರೇಷ್ಠಗೆ ಕಪಾಳ ಮೋಕ್ಷ ಮಾಡಿದ್ದ. ಇದರಿಂದ ನೊಂದ ಶ್ರೇಷ್ಠ ಈಗ ದುಡುಕಿನ ನಿರ್ಧಾರ ತೆಗೆದುಕೊಂಡಿದ್ದಾಳೆ. ಶ್ರೇಷ್ಠ ಬಿಲ್ಡಿಂಗ್ ನಿಂದ ಕೆಳಗೆ ಹಾರಿದ್ದಾಳೆ. ಇದೀಗ ಶ್ರೇಷ್ಠ ನಿಜಕ್ಕೂ ಆತ್ಮಹತ್ಯೆ ಮಾಡಿಕೊಂಡ್ಲಾ, ಶ್ರೇಷ್ಠ ಪಾತ್ರ ಮುಗಿತಾ ಎಂಬ ಪ್ರಶ್ನೆ ಎದ್ದಿದೆ. ಇದೀಗ ಶ್ರೇಷ್ಠ ಸಾಯೋದು ಡೌಟ್. ಆಕೆ ತಾಂಡವ್ ವಾಪಸ್ ಬರ್ಬೇಕು ಅಂತ ಏನಾದ್ರೂ ಡ್ರಾಮಾ ಮಾಡಿರ್ತಾಳೆ. ಒಂದ್ ವೇಳೆ ಆಕೆ ಸಾಯಲು ಹೋದಾಗ ಯಾರಾದ್ರೂ ಬಂದು ಕಾಪಾಡಿರ್ಬೋದು ಅಂತ ಕೆಲವರು ಕಮೆಂಟ್ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಮುಂಬರುವ ಎಪಿಸೋಡ್ಗಳು ಸಾಕಷ್ಟು ಟ್ವಿಸ್ಟ್ ಅಂಡ್ ಟರ್ನ್ ನಿಂದ ಕೂಡಿರಲಿದೆ. ನಮಸ್ಕಾರ.